ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಇವರ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಆಗಿರೋ ವಿಚಾರವಾಗಿ ಅರೆ ಪರಮೇಶ್ವರ್ ಅವರು ಗೋಲ್ಡ್ ಸ್ಮಗ್ಲಿಂಗ್ ಮಾಡಿಸಿ ಗೋಲ್ಡ್ ತಗೊಂಬಂದು ಇವರು ಸಂಸ್ಥೆ ನಡೆಸಬೇಕಾದಂತ ಅಗತ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಬಂದಿದೆ. ನೋ, ಇಲ್ಲವೇ ಇಲ್ಲ. ಹಾಗಾದ್ರೆ ಪರಮೇಶ್ವರ್ ಅವರಿಗೆ ಯಾವ ರೀತಿ ಲಿಂಕು? ಇನ್ ಫ್ಯಾಕ್ಟ್ ಪರಮೇಶ್ವರ್ ಅವರು ರನ್ಯಾರಾವ್ ಅವರಿಗೆ ಅಂದ್ರೆ ಅವರ ಸಂಸ್ಥೆಯಿಂದ 40 ಲಕ್ಷ ರೂಪಾಯಿನೋ ಕ್ರೆಡಿಟ್ ಕಾರ್ಡ್ ಬಿಲ್ ನ ತುಂಬಿಸಿದ್ದಾರೆ ಅಂದ್ರೆ ಯಾವ ಕಾರಣ ತುಂಬಿಸ್ತಾರೆ ನೋಡಿ. ಇಡಿ ತನ್ನ ಪ್ರೆಸ್ ನೋಟ್ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಆನ್ ಇನ್ಫ್ಲೂಯೆನ್ಷಿಯಲ್ ಇಂಡಿವಿಜುವಲ್. ಅವರು ಅಂದ್ರೆ ಒಬ್ರು ಪ್ರಭಾವಿ ವ್ಯಕ್ತಿ, ಅವರು ಹೇಳಿದ್ರಿಂದಾಗಿ ಈ ರೀತಿ ಕ್ರೆಡಿಟ್ ಕಾರ್ಡ್ ನ ತುಂಬಿದ್ದಾರೆ ಅಂತ. ಆ ಇನ್ಫ್ಲೂಯೆನ್ಷಿಯಲ್ ಇಂಡಿವಿಜುವಲ್ ಯಾರು? ಅದು ಬಹಳ ಮುಖ್ಯವಾದ ಪ್ರಶ್ನೆ. ಇದ್ರಿ ಪ್ರಕರಣಕ್ಕೆ ಟರ್ನಿಂಗ್ ಪಾಯಿಂಟ್ ಕೊಡುವಂತಹ, ಟ್ವಿಸ್ಟ್ ಕೊಡುವಂತಹ ಆ ಇನ್ಫ್ಲೂಯೆನ್ಷಿಯಲ್ ಇಂಡಿವಿಜುವಲ್ ಅದ್ಯಾರು? ಅವರು ಯಾವ ರೀತಿ ಇದ್ರಲ್ಲಿ ಕರೆಕ್ಟ್ ಆಗಿದ್ದಾರೆ ಮತ್ತು ಅವ್ರು ಎಲ್ಲಿದ್ದಾರೆ, ಯಾವ ಕಾರಣಕ್ಕಾಗಿ ತೆರೆ ಹಿಂದೆ ಇದ್ದಾರೆ, ಯಾಕೆ ಅವ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ? ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಒಂದು ಟಾಪ್ ಸೀಕ್ರೆಟ್ ನಾನು ಈ ಹಿಂದೆ ರಿವೀಲ್ ಮಾಡಿದ್ದೆ. ಯಾರು ನಿಜವಾಗಿಯೂ ಇದರ ಮಾಸ್ಟರ್ ಮೈಂಡ್ ಯಾರು, ಕಿಂಗ್ ಪಿನ್ ಯಾರು? ಪರಮೇಶ್ವರ್ ಅವರು ನಿಮಗೆ ಹೇಳ್ತೀನಿ ಕೇಳಿ. ಪರಮೇಶ್ವರ್ ಅವರಿಗೆ ನೀವು ಯಾವುದೇ ದೃಷ್ಟಿಕೋನದಿಂದ ನೋಡಿದ್ರು ಕೂಡ ಎಲ್ಲೋ ದುಬೈಯಲ್ಲೋ ಮತ್ತೊಂದು ಕಡೆನೋ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿಸಿ ಆ ಗೋಲ್ಡನ್ ತಗೊಂಬಂದು ಇವರ ಸಂಸ್ಥೆ ಕಟ್ಟಬೇಕಾದಂತ ಅನಿವಾರ್ಯತೆ ಇಲ್ಲ, ಅಗತ್ಯವೂ ಇಲ್ಲ, ಆ ಪರಿಸ್ಥಿತಿಯೇ ಇಲ್ಲ ಅವರಿಗೆ. ಅವ್ರು ನಾ ಹೇಳ್ತೀನಿಲ್ಲ, ಈ ಗೋಲ್ಡ್ ಸ್ಪೂನ್ ಬಾರ್ ಅಂತಾರಲ್ಲ, ಬಾಯಲ್ಲಿ ಚಿನ್ನದ ಚಮಚ ಇಟ್ಕೊಂಡು ಹುಡ್ದವ್ರು ಅಂತಾರಲ್ಲ, ಆ ರೀತಿ ಹುಡ್ದವ್ರು ಅವರು. ಹಿಂದೆ ಒಮ್ಮೆ ಈ ದಲಿತ ಸಿಎಂ ಅನ್ನುವಂಥ ವಿಚಾರ ಬಂದಾಗ IAS ಶಿವರಾಮ್ ಇದ್ರಲ್ಲ, ಅವ್ರ ಜೊತೆ ಮಾತನಾಡ್ತಾ ಹೇಳಿದ್ದೆ. ಅವರು ಒಂದು ಕವನ ಹೇಳಿದ್ರು, ಸಿದ್ಧಲಿಂಗಯ್ಯನವರು, ನನ್ನ ಜನಗಳು ಅನ್ನುವಂಥ ಒಂದು ಕವನ. ಅಂದ್ರೆ ನನ್ನ ಜನಗಳು, ಅವರು ಕಲ್ಲು ಹೊತ್ತರು, ಕಷ್ಟಪಟ್ಟರು, ಅವ್ರು ಬೆವತರು, ಅವ್ರ ಮೈ ಬಡವಾಯ್ತು, ಆ ರೀತಿ ಕಷ್ಟಪಡ್ತಾ ಇದ್ದಾರೆ ನನ್ನ ಜನ ಅಂತ ಆಗ ಹೇಳಿದ್ದೆ. ನೋಡಿ, ನನ್ನ ಜನ ಅಂತ ಹೇಳಿರೋದು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಅನ್ವಯಿಸಲ್ಲ. ಅವ್ರು ಕಲ್ಲು ಹೊತ್ತು ಇಲ್ಲ, ಅವ್ರು ಬೆವತು ಇಲ್ಲ, ಅವ್ರು ಕಷ್ಟಪಟ್ಟು ಇಲ್ಲ. ಅವ್ರನ್ನ ಹೇಳಿದಲ್ಲ, ಚಿನ್ನ ಚಮಚ ಬಾಯಲ್ಲಿ ಇಟ್ಕೊಂಡು ಹುಡ್ದವ್ರು ಕಣ್ರಿ, ಅವ್ರಿಗೆ ಯಾಕೆ ಚಿನ್ನನ ದುಬೈಯಿಂದ ತರಿಸಿ ಇಲ್ಲಿ ವ್ಯವಹಾರ ಮಾಡಬೇಕಾದಂತ ಅನಿವಾರ್ಯತೆ ಖಂಡಿತವಾಗಿಲ್ಲ, ಅವಶ್ಯಕತೆಯೇ ಇಲ್ಲ, ಅಗತ್ಯವೇ ಇಲ್ಲ. ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪಾತ್ರ ಏನು? ಅದು ಬಹಳ ಮುಖ್ಯ ಆಗುತ್ತೆ. ಮತ್ತು ಅದಕ್ಕಿಂತ ಮುಖ್ಯ, ಪರಮೇಶ್ವರ್ ಅವರ ಸಂಸ್ಥೆಯಿಂದ ಈ 40 ಲಕ್ಷ ರೂಪಾಯಿನ ರನ್ಯಾರಾವ್ ಕ್ರೆಡಿಟ್ ಕಾರ್ಡ್ನ ಬಿಲ್ ತುಂಬಲಿಕ್ಕೆ ಹೇಳಿದವ್ರು ಯಾರು? ಹಾಗೆ ಹೇಳಿದ್ದಕ್ಕೆ ತಾನೇ ಪರಮೇಶ್ವರ್ ಅವರಿಗೆ ಅದರ ಅನಿವಾರ್ಯತೆ ಇಲ್ಲ, ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ. ಹಾಗಾದ್ರೆ ಅದರ ಅಗತ್ಯ ಇದ್ದದ್ದು ಯಾರಿಗೆ, ಅವಶ್ಯಕತೆ ಇದ್ದದ್ದು ಯಾರಿಗೆ, ಅನಿವಾರ್ಯತೆ ಇದ್ದದ್ದು ಯಾರಿಗೆ, ಯಾರು ಮಾಡಿಸಿದ್ರು? ನೋಡಿ, ಯಾರು ಈ ಪೊಲಿಟಿಷಿಯನ್ಸ್ ಇರ್ತಾರಲ್ಲ, ರಾಜಕಾರಣಿಗಳು, ಅದರಲ್ಲೂ ಕೂಡ ಅಧಿಕಾರದ ಕೇಂದ್ರದಲ್ಲಿದ್ದಾಗ ಅವರಿಂದ ಸಹಾಯ ಪಡೆಯುವ 100 ಜನ ಇರ್ತಾರೆ. ತಮ್ಮ ಇನ್ಫ್ಲೂಯೆನ್ಸ್ ಬಳಸ್ಕೊಂಡು ಪಡ್ಕೋತಾರೆ ಸಹಾಯನ. ಆ ರೀತಿ ಇಲ್ಲಿ 40 ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಬಿಲ್ಲು ಫುಲ್ ಆಗಿರುವಂಥದ್ದು ಸುಮ್ಮನೆ ಆಗಿರೋದಲ್ಲ ಇದು. ಹಾಗೆ ಮಾಡಿಸ್ಬೇಕಿದ್ರೆ ಯಾರು, ಹಿನ್ನೆಲೆಯಲ್ಲಿ ನಿಂತು ಹೇಳಿದವ್ರು ಯಾರು? ಅದು ಮುಖ್ಯ. ಅದನ್ನ ಯಾರು ಡಿಗ್ ಮಾಡ್ತಾ ಇಲ್ಲ, ಅದು ಯಾರು ಅಂತ ಯಾರು ಹೇಳ್ತಾ ಇಲ್ಲ. ನಾನು ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಒಂದು ಸ್ಟೋರಿನ ಕಟ್ಕೊಟ್ಟಿದ್ದೆ. ಆರಂಭದಲ್ಲೇ ಹೇಳ್ಬಿಟ್ಟೆ, ನೋಡಿ ಇಂಥವ್ರು ಇದ್ದಾರೆ ಬೆನ್ನಿಂದೆ ಅಂತೇಳಿ ಹೇಳಿದ್ದೆ. ಯಾಕಂದ್ರೆ ಅದೇ ವಾಸ್ತವ, ಅದೇ ಸತ್ಯ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಗೆ ಹೇಳ್ತೀನಿ ಕೇಳಿ, ಪರಮೇಶ್ವರ್ ಅವ್ರನ್ನ ಇಲ್ಲಿ ಧಾಳವಾಗಿ ಬಳಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನೀವು ಕರೆಕ್ಟಾಗಿ ನೋಡಿದ್ರೆ ಪರಮೇಶ್ವರ್ ಇದರಲ್ಲಿ ವಿಕ್ಟಿಮ್. ಹೇಗೆ ನೋಡಿ, ಪರಮೇಶ್ವರ್ ಅವರ ಬಳಿ ಈಗ ಅವ್ರದ್ದು ಸಿದ್ಧಾರ್ಥ ಸಂಸ್ಥೆ ಏನಿದೆ, ಅದು ಎಜುಕೇಶನಲ್ ಟ್ರಸ್ಟು, ಜೊತೆಗೆ ಚಾರಿಟಿ ಮಾಡ್ತಾರೆ. ಈಗ DK ಶಿವಕುಮಾರ್ ಹೇಳ್ತಾ ಇದ್ರು, ಒಂದ್ಸತಿ 25 ಲಕ್ಷ, ಇನ್ನೊಂದ್ಸತಿ 15 ಲಕ್ಷ ಹಿಂಗೆಲ್ಲ ಕೊಟ್ಟಿದ್ದಾರೆ, ಏನೋ ಮದುವೆಗೆ ಗಿಫ್ಟು ಅಂತ ಕೊಟ್ಟಿರ್ತಾರೆ ಅಂತ ಹೇಳಿ. ಅದಕ್ಕೆ ಕಟ್ಟುವ ಹೆಸರು ಏನು ಬೇಕಾದ್ರೂ ಕಟ್ಬೋದು. ಆದರೆ ಹೋಗಿರೋದು ನಿಜ ಅನ್ನೋದೇ ಆದರೆ ಯಾವ ಕಾರಣಕ್ಕಾಗಿ ಹೋಯ್ತು, ಯಾರು ಹೇಳಿದ್ದಕ್ಕೆ ಹೋಯ್ತು, ಏನು ಫ್ಯಾಕ್ಟ್ ಹಿನ್ನೆಲೆಯಲ್ಲಿರುವ ಲಿಂಕ್ ಯಾರು, ಅದು ಹೊರಗೆ ಬರಲೇಬೇಕಾಗುತ್ತೆ. ಇಡಿ ಡಿಗ್ ಮಾಡಬೇಕಾಗಿರೋದು ಪರಮೇಶ್ವರ್ ಅವರ ಸಂಸ್ಥೆ ಅಲ್ಲ. ಪರಮೇಶ್ವರ್ ಅವರ ಸಂಸ್ಥೆಯಿಂದ ಹಣ ಹೋಗ್ಲಿಕ್ಕೆ ಕಾರಣ ಆದಂತ ಆ ಇಂಡಿವಿಜುವಲ್ ಬಗ್ಗೆ, ಅವ್ರ ಬಗ್ಗೆ ಈಗ ಡಿಗ್ ಮಾಡಬೇಕು, ಅವ್ರನ್ನ ರೈಡ್ ಮಾಡಬೇಕು, ಅವ್ರನ್ನ ಬೆತ್ತಲುಗೊಳಿಸ್ಬೇಕು. ಹಂಗ್ ಮಾಡಿದ್ರೆ ಈ ಪ್ರಕರಣ ನಿಜಕ್ಕೂ ವಾಸ್ತವ ಏನು, ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅದರ್ವೈಸ್ ಏನ್ ನಯಾ ಪೈಸಾ ಪ್ರಯತ್ನ ಇಲ್ಲ ಮಾಡೋದು, ಯಾವ ಉಪಯೋಗವೂ ಆಗೋದಿಲ್ಲ. ಈಗ ರನ್ಯಾರಾವ್ ಅವ್ರು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ, ವಿತ್ ಗೋಲ್ಡ್ ಬಿಸ್ಕೆಟ್ಸ್ ಸಿಗಾಕೊಂಡಿದ್ದಾರೆ. ಅದು ಒಂದು ಬಾರಿ ಅಲ್ಲ, 10 ಬಾರಿ ಹೋಗಿ ಇದೇ ರೀತಿ ಹೋಗೋದು ತಗೊಂಬರೋದು. ನಾವು ಶಾಪಿಂಗಿಗೆ ಹೋಗಿ ಬರ್ತೀವಲ್ಲ,
ಆ ರೀತಿ ತರಕಾರಿ ಹೋಗಿ ತಂದಂಗೆ ನಾವು ಅವರು ದುಬೈಗೆ ಹೋಗಿ ಗೋಲ್ಡ್ ಬಿಸ್ಕೆಟ್ಗಳನ್ನ ಅಕ್ರಮವಾಗಿ ತರ್ತಾ ಇದ್ರು ಅನ್ನೋದು ಅದು ಪ್ರೂವ್ ಆಗಿದೆ ಈಗ ಆಲ್ರೆಡಿ ತನಿಖೆಯಲ್ಲಿ ಎಲ್ಲ ಬಯಲಿಗೆ ಬಂದುಬಿಟ್ಟಿದೆ ಈಗಾಗಲೇ ಆಯ್ತಾ. ಅಂತಿಮವಾಗಿ ಏನಾಗಬೇಕು ಆಗುತ್ತೆ. ಆದರೆ ಅದಕ್ಕೂ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಂಸ್ಥೆಯಿಂದ ಹಣ ಹೋಗಿರೋದಕ್ಕೂ ಲಿಂಕ್. ಅದರ ಹಿನ್ನೆಲೆಯಲ್ಲಿ ಯಾರು ನೋಡಿ, ಪರಮೇಶ್ವರ್ ಅವರಿಗೆ ಒಬ್ಬರು ಇನ್ಫ್ಲೂಯೆನ್ಷಿಯಲ್ ಇಂಡಿವಿಜುವಲ್ ಫೋನ್ ಮಾಡಿ ಹೇಳ್ತಾರೆ ಹೀಗೆ ಅವ್ರದ್ದು ಒಂದು ಸತಿ 25 ಲಕ್ಷ ಕಟ್ಟಿ ಅಂತಾರೆ, ಇನ್ನೊಂದು ಸತಿ 15 ಲಕ್ಷ ಇದು ಮಾಡಿ ಅಂತಾರೆ, ಇವ್ರ ಸಂಸ್ಥೆಯಿಂದ ತುಂಬಿಸ್ತಾರೆ. ಇದಾಗಿದೆ, ಹೌದಲ್ವಾ? ಈಗ ಬರುವಂಥ ಪ್ರಶ್ನೆ ನೋಡಿ, ಇದು ಬೇರು, ಇದು ರೂಟ್ಸ್, ಇದೇ ಮುಖ್ಯ, ಇದೇ ಫೌಂಡೇಶನ್. ಇಲ್ಲಿ ರನ್ಯಾರಾವ್ ಕೈಯಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿಸ್ತಾ ಇದ್ದಂಥ ಆ ಪ್ರಭಾವಿ ವ್ಯಕ್ತಿ ದುಬೈಯಲ್ಲಿ ಕುಳಿತು ಇವೆಲ್ಲವನ್ನು ಕೂಡ ಮಾಡಿಸ್ತಾ ಇರ್ತಾರೆ. ದುಬೈಯಲ್ಲಿ ಅವ್ರದ್ದೊಂದು ಕಚೇರಿ ಇದೆ, ಬೆಂಗಳೂರಲ್ಲೂ ಒಂದು ಕಚೇರಿ ಇದೆ, ಇವರೆಲ್ಲ ನಾನು ಹಿಂದೆ ಕೂಡ ಹೇಳಿದ್ದೆ. ಸೊ ಅವರು ಪರಮೇಶ್ವರ್ ಅವರಿಗೆ ಫೋನ್ ಮಾಡ್ತಾರೆ, ಈ ರೀತಿ ಒಂದ್ಸತಿ 15 ಲಕ್ಷ ತುಂಬಿಸಿ ಅಂತಾರೆ, ಇನ್ನೊಂದ್ಸತಿ 25 ಲಕ್ಷ ತುಂಬಿಸಿ ಅಂತ ಇವ್ರು ತುಂಬಿಸ್ತಾರೆ. ಹಾಗೆ ಇನ್ಫ್ಲೂಯೆನ್ಸ್ ಮಾಡಿದಂಥ ವ್ಯಕ್ತಿಯ ಕಾರಣದಿಂದಾಗಿ ಇವತ್ತು ಪರಮೇಶ್ವರ್ ಅವರು ಬಲಿಪಶು ಆಗಿದ್ದಾರೆ. ಈಗ ಇನ್ಫ್ಲೂಯೆನ್ಷಿಯಲ್ ಇಂಡಿವಿಜುವಲ್ ಅಂತ ಹೇಳ್ತಾರಲ್ಲ, ಇಡಿ ಅವರು ತಮ್ಮ ಪ್ರೆಸ್ ನೋಟಲ್ಲೇ ಹೇಳಿರೋದು ಇದನ್ನು. ಅವರು ಅದನ್ನು ಯಾರು ಅನ್ನೋದನ್ನ ಹೇಳಬೇಕು, ಇವತ್ತಲ್ಲ ನಾಳೆ ಅದನ್ನು ಹೇಳಲೇಬೇಕಾಗುತ್ತೆ. ಅದರ್ವೈಸ್ ಇಡಿ ತನಿಖೆಗೆ ಏನು ಬೇಸು, ಏನು ಉಳ್ದಂಗಾಗುತ್ತೆ. ಮತ್ತು ಯಾರಿಗೂ ಗೊತ್ತಿಲ್ಲದೆ ಇರುವಂಥ ವಿಷಯ ಅಲ್ಲವೇ ಅಲ್ಲ ಇದು. ಸರಿಯಾಗಿ ತನಿಖೆ ಮಾಡಿದ್ರೆ ಅದಕ್ಕೆ ಇಡಿ ಬೇಕು ಅಂತ ಏನಿಲ್ಲ. ನಾನು ಹೇಳ್ತೀನಿ ಕೇಳಿ, ಇಲ್ಲೇ ಲೋಕಲ್ ಪೊಲೀಸ್ ಸ್ಟೇಷನ್ನ ಒಬ್ಬ PC ಸಾಕು ಯಾರು ಅಂತಲೇ ಹೇಳಲಿಕ್ಕೆ, ಅಷ್ಟು ಸ್ಪಷ್ಟವಾಗಿದೆ. ಈಗಾಗಲೇ ಹೊರಗಡೆ ಬಂದಿದೆ ಇದು, ಅಲ್ಲೇ ಮುಚ್ಚಾಕಿಯೂ ಇದ್ದಾರೆ. ಇದು ವಾಸ್ತವ. ಯಾರು ಹಾಗಾದರೆ ನೋಡಿ, ಅದನ್ನು ಹೇಳ್ತೀನಿ. ಈಗ ನಿಮ್ಮೆಲ್ಲರ ಕುತೂಹಲ ನಾ ಎಳಿಲಿಕ್ಕೆ ಹೋಗೋದಿಲ್ಲ ಇನ್ನು ಹೆಚ್ಚಿಗೆ, ನೇರವಾಗಿ ಹೇಳ್ತೀನಿ. ಯಾಕಂದರೆ ಇಷ್ಟು ಪ್ರಶ್ನೆಗಳನ್ನ ನಿಮ್ಮ ಎದುರು ಇಟ್ಟು ಅದಕ್ಕೆ ಉತ್ತರವನ್ನು ಕೊಟ್ಟೇ ಹೇಳಿದ್ರೆ ನಿಮಗೆ ಕರೆಕ್ಷನ್ ಸಿಗುತ್ತೆ, ಹೌದಪ್ಪ ಅಂತೇಳಿ. ನೋಡಿ, ಹಿಂದೆ ಚರ್ಚೆ ಆಗಿತ್ತು, ಏನಂತ ಬಂದಿತ್ತು, ಹಲವು ಮಾಧ್ಯಮಗಳು ಬಂದಿತ್ತು, ಏನಂತ, ಒಬ್ಬರು ಸ್ವಾಮೀಜಿ ಇದ್ದಾರೆ ಇದರ ಹಿಂದೆ, ರನ್ಯಾರಾವ್ ಹಿಂದೆ ಒಬ್ಬರು ಸ್ವಾಮೀಜಿ ಇದ್ದಾರೆ, ಪ್ರಭಾವಿ ಸ್ವಾಮೀಜಿ ಇದ್ದಾರೆ. ಎಸ್, ಅದೇ ಸ್ವಾಮೀಜಿಯೇ ಆ ಇನ್ಫ್ಲೂಯೆನ್ಷಿಯಲ್ ಇಂಡಿವಿಜುವಲ್. ಇದೇ ಉತ್ತರ. ಆ ಸ್ವಾಮೀಜಿಯ ಬೆನ್ನತ್ತಿದ್ರೆ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ. ಇಲ್ಲಪ್ಪ ಇವರು ಅದಕ್ಕೆ ಬೆನ್ನತ್ತಲಿಲ್ಲ ಅಂದರೆ ಈಗ ಹೇಳ್ತಿದಾರಲ್ಲ, ಈಗೇನು ನಡೀತಾ ಇದೆಯಲ್ಲ ರಾಜಕೀಯ, ಈಗ ಕಾಂಗ್ರೆಸ್ ಅವರು ದಿನ ಬೆಳಗ್ಗೆ ಏನು ಹೇಳ್ತಿದ್ದಾರೆ, ಇಲ್ಲ ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಇವರು, ಪರಮೇಶ್ವರ್ ದಲಿತ ನಾಯಕ ಅಂತ ಹೇಳ್ತಾರೆ. ಏನ್ರಿ ಇದಕ್ಕೆ ಅರ್ಥ ಇದೆಯಾ? ಇದಕ್ಕೆ ಈ ಮಾತಿಗೆ ಅರ್ಥ ಇದೆಯಾ? ಇಡಿ ಆಗಲಿ, IT ಆಗಲಿ, ನಿಮ್ಮ ಲೋಕಾಯುಕ್ತ ಆಗಲಿ, ಯಾರೇ ಆಗಲಿ, ಯಾರನ್ನಾರು ಇವನು ಯಾವ ಜಾತಿ, ಇವನು ಹಿಂದುಳಿದ ವರ್ಗಕ್ಕೆ ಸೇರಿದವನೇ, ಇವನು ದಲಿತ ಸಮುದಾಯಕ್ಕೆ ಸೇರಿದವನೇ, ಇವನು ಜನರಲ್ ಕ್ಯಾಟಗರಿನಾ, ಇವನು 2A ಕ್ಯಾಟಗರಿನಾ, ಇವನು 3B ಕ್ಯಾಟಗರಿನ ನೋಡ್ಕೊಂಬರ್ತಾರಾ ರೈಡ್ ಮಾಡಬೇಕಿದ್ರೆ? ಎಲ್ಲರೂ ಅರ್ಥ ಇದೆಯಾ? ಏನಾಗುತ್ತೆ, ಈ ಹೇಳಿಕೆ ಕೊಡೋರಿದಾರಲ್ಲ, ಬೇರೆ ಯಾರು ಅಲ್ಲ ಇಂಥ ಹೇಳಿಕೆಗಳನ್ನ ಕೊಟ್ಟಿರೋದು, ರಾಜ್ಯದ ಪ್ರಮುಖ ನಾಯಕರೇ ಇಂಥ ಹೇಳಿಕೆಗಳನ್ನ ಕೊಡ್ತಾರೆ. ಅವರಿಗಾದ್ರೂ ಬೇಡ ಜ್ಞಾನ. ಮತ್ತೆ ನೋಡಿ, ಇಂಥ ಪ್ರಕರಣಗಳಲ್ಲಿ ಜಾತಿನ ಶೆಲ್ಟರ್ ಆಗಿ ತೆಗೆದುಕೊಳ್ಳೋದಿದೆಯಲ್ಲ, ಅದು ಶೆಲ್ಟರ್ ಇವರಿಗೆ. ನೋಡಿ, ಹಿಂದೆ ಸಿದ್ದರಾಮಯ್ಯನವರು ಶ್ರೀರಾಮುಲು ಒಮ್ಮೆ ಚುನಾವಣೆಯ ಸಂದರ್ಭದಲ್ಲಿ ನಾನು ST ಪರಿಶಿಷ್ಟ ಪಂಗಡಕ್ಕೆ ಸೇರಿದವನು ಅಲ್ಲಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದಾಗ ಇದೇ ಸಿದ್ದರಾಮಯ್ಯನವರು ಕೇಳಿದ್ರು, ನೀ ಜಾತಿನ ಶೆಲ್ಟರ್ ಆಗಿ ತಾತೀನಪ್ಪ ಅಂತ ಕೇಳಿದ್ರು. ಈಗ ಅದೇ ಸಿದ್ದರಾಮಯ್ಯನವರು ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ನಾಯಕ ಅನ್ನುವ ಕಾರಣಕ್ಕಾಗಿ ದಾಳಿ ಮಾಡಿದ್ದಾರೆ ಅಂತ. ಈ ರೀತಿಯ ಹೇಳಿಕೆಗಳು ಅವರ ಕ್ರೆಡಿಬಿಲಿಟಿಯನ್ನು ಡೌನ್ ಮಾಡುತ್ತೆ. ಯಾರು ಹೇಳಿಕೆ ಕೊಡ್ತಾರಲ್ಲ ಅವರ ಕ್ರೆಡಿಬಿಲಿಟಿಯನ್ನು ಡೌನ್ ಮಾಡುತ್ತೆ. ಅದರ್ವೈಸ್ ಈ ಪ್ರಕರಣದ ಮೇಲೆ ಯಾವ ಪರಿಣಾಮವೂ ಬೀರೋದಿಲ್ಲ. ಈ ಪ್ರಕರಣ ಅಂತಿಮವಾಗಿ ಯಾರು ಇದರ ಹಿಂದೆ ಇರುವಂತಹ ಇನ್ಫ್ಲೂಯೆನ್ಷಿಯಲ್ ಇಂಡಿವಿಜುವಲ್ ಅದನ್ನು ಬಯಲು ಮಾಡಿದರೆ ಮಾತ್ರ ಇದಕ್ಕೊಂದು ಮುಕ್ತಾಯ ಅಂತ ಸಿಗುತ್ತೆ. ಅದರ್ವೈಸ್ ಇದೇ ರಾಜಕೀಯ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದಾಗಬೇಕಾ? ಆಗಬೇಕಾದ್ದೇನು? ಯಾರು ಆ ಇನ್ಫ್ಲೂಯೆನ್ಷಿಯಲ್ ಇಂಡಿವಿಜುವಲ್? ನಾನು ಹೇಳಿದೆ, ನಾನು ನಿಮಗೆ ಹೇಳ್ಬಿಟ್ಟಿದ್ದೀನಿ ಆಗಲೇ, ಸ್ವಾಮೀಜಿ ಅಂತ. ಈ ಹಿಂದೆ ಕೂಡ ನಿಮಗೆ ಡೀಟೇಲ್ ಸ್ಟೋರಿನೇ ಕೊಟ್ಬಿಟ್ಟು. ಈಗ ಅದನ್ನು ಇಡಿ ಅವರು ಬಯಲು ಮಾಡಬೇಕಾ ಬೇಡ? ಏನು ಹೇಳ್ತೀರಿ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.